ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಲಾಗ್ಸ್. ಗೈಸ್, ಏನು ಗೊತ್ತಾ, ಇವತ್ತು ನಾನು ಹೊರಡ್ತಾ ಇರೋದು ಚಿಕ್ಕಪೇಟೆಗೆ. ಆಯಿತಾ, ಏನಕ್ಕೆ ನಾನು ಇಷ್ಟು ಅರ್ಜೆಂಟ್, ಏನಕ್ಕಂದರೆ ನಿನ್ನೆ ಮೊನ್ನೆ ಎಲ್ಲ ಶಾಪಿಂಗ್ ಮಾಡಿದೆ, ಆದರೂ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ ಗೊತ್ತಾ. ಸೇಮ್ ಡ್ರೆಸ್ ಆಯಿತಾ, ನೋಡಿ ನಾನು ಹಾಕೊಂಡಿದ್ದೀನಿ ಡ್ರೆಸ್ ಈ ಥರ ಇದೆ, ಬಟ್ ಚೆನ್ನಾಗಿದೆ. ಬಟ್ ಇದೇನು ಜಾಸ್ತಿ ಉದ್ದ ಇಲ್ಲ, ಶಾರ್ಟ್ ಟಾಪ್. ನಿಮ್ಗೆ ಕಾಣಿಸ್ತಿಲ್ಲ ಅನಿಸುತ್ತೆ, ಒಂದು ನಿಮಿಷ ಇಷ್ಟೇ. ಆಯಿತಾ, ಬಟ್ ಇದ್ರ ಕಾಸ್ಟ್ ನನ್ನ ಹತ್ರ ನೀನು ಅವರು 350 ರೂಪೀಸ್ ತೊಗೊಂಡಿದ್ರು. ಆಯಿತಾ, ಮಂಡ್ಯ ಶಾಪ್ನಲ್ಲಿ. ಬಟ್ ಸೇಮ್ ಡ್ರೆಸ್, ಬಟ್ ಕ್ವಾಲಿಟಿ ಹೇಗಿದೆ ಅಂತ ಏನೋ ಗೊತ್ತಿಲ್ಲ. ಬಟ್ ಸೇಮ್ ಡ್ರೆಸ್ನ ನಾನಿವತ್ತು ಚಿಕ್ಕಪೇಟೆಯಲ್ಲಿ ಒಂದು ವೀಡಿಯೋ ನೋಡಿದ್ದೆ ಇನ್ಸ್ಟಾದಲ್ಲಿ, 100 ರೂಪೀಸ್ ಅಂತ ಹೇಳ್ಬಿಟ್ಟು. ಆಯಿತಾ, ಸೊ ಇದಕ್ಕೆ ನಾನು ಎಷ್ಟು ಕೊಟ್ಟೆ, 350 ರೂಪೀಸ್, ಅದಕ್ಕೆ 100 ರೂಪೀಸ್. ಅಂದರೆ ಕ್ವಾಲಿಟಿ ಸೇಮ್ ಇದೆಯಾ ಅಥವಾ ಚೇಂಜ್ ಇದೆಯಾ, ಯಾವ ಥರ ಇದೆ ಅಂತ ನೋಡಬೇಕು ಅಂತ ಫುಲ್ ನಮ್ಗೆ ರಾತ್ರಿಯಿಂದೆಲ್ಲ ನಿದ್ರೆನೇ ಬಂದಿಲ್ಲ. ಆಯಿತಾ, ಸೊ ಅದಕ್ಕೆ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳಿಬಿಟ್ಟು ನಾನಿವತ್ತು ಹೊರಟಿದ್ದೇನೆ. ಬಟ್ ಚಿಕ್ಕಪೇಟೆಯಲ್ಲಿ ಸಂಡೇ ಹೆವಿ ಚೆನ್ನಾಗಿರ್ತಾರೆ. ಬಟ್ ಅದರಲ್ಲಿ ಹೆಂಗಪ್ಪ ತೂರಾಡ್ಕೊಂಡು ಬರೋದು, ತೂರಾಡ್ಕೊಂಡು ಹೋಗೋದು ಅನ್ನೋದು ಅದೊಂದು ತಲೆಗೆ ಹತ್ಕೊಂಡಿಲ್ಲ. ಬಟ್ ಏನು ಮಾಡೋದು, ಹೋಗಲೇಬೇಕಲ್ವಾ. ಹೋಗಬೇಕು ಅಂತ 2 ದಿನದಿಂದ ನಿದ್ರೆ ಬಂದಿಲ್ಲ ನನಗೆ. ಏನಕ್ಕೆ ಅಂದರೆ 350 ರೂಪೀಸ್ ಕೊಟ್ಟನ. ಬಟ್ ಕ್ವಾಲಿಟಿನೇ ಚೇಂಜ್ ಇರ್ಬೋದು, ಆಮೇಲೆ ಅದು ಕಲರ್ ಹೋಗ್ಬೋದು ಅಥವಾ ಕಲರ್ ಹೋಗದೆ ಇರ್ಬೋದು. ಸೊ ಈ ಥರ ಎಲ್ಲ ಇದೆ. ಬಟ್ ನನಗೆ ವಾಶ್ ಮಾಡಿದಾಗ ಕಲರ್ ಹೋಗಿರಲಿಲ್ಲ. ಓಕೆನಾ, ಸರಿ, ಬನ್ನಿ ಹೋಗೋಣ. ಹೇಗಿದೆ ಚಿಕ್ಕಪೇಟೆ ಹೇಗಿದೆ? ನಾನಿರೋದು ಬೊಮ್ಮನಹಳ್ಳಿಲಿ. ಚಿಕ್ಕಪೇಟೆಗೆ ಹೋಗಬೇಕು ಅಂದರೆ ಮೆಟ್ರೋದಲ್ಲಿ ಎಷ್ಟು ಸ್ವಲ್ಪ ಒಂದು 40 ಮಿನಿಟ್ಸ್ ಆಗ್ಬೋದು. ಏನಕ್ಕಂದರೆ ಅರೌಂಡ್ ಹಾಫ್ ಆನ್ ಅವರ್ ನಾವು ಮೆಟ್ರೋಗೆ ವೆಯ್ಟ್ ಮಾಡಬೇಕಾಗುತ್ತೆ, ಈ ಥರ ಎಲ್ಲೋ ಲೈನ್ಗೆ. ಸೊ ಓಕೆ, ಹೋಗೋಣ. ಚಿಕ್ಕಪೇಟೆ ಹೇಗಿದೆ ನೋಡೋಣ, ಚಾನಲ್ ಎಷ್ಟಿದ್ದಾರೆ ಅಂತ ನಾನು ನೋಡ್ತೀನಿ. ಗೈಸ್, ಇವಾಗ ನಾವು ಬೊಮ್ಮನಹಳ್ಳಿಯಿಂದ ಚಿಕ್ಕಪೇಟೆಗೆ ಬಂದಿಳಿದಿದ್ದೇವೆ. ಇದು ಚಿಕ್ಕಪೇಟೆ. ಹಬ್ಬ, ಮೆಟ್ರೋದಲ್ಲಿ ಎಷ್ಟು ಜನ ಅಂತೀರಾ, ಕಾಲಿಡೋಕ್ಕೆ ಜಾಗ ಇಲ್ಲ. ಏನೋ ತೂರಾಡ್ಕೊಂಡು ಬಂದ್ವಿ. ಚಿಕ್ಕಪೇಟೆಯಲ್ಲೇ ನೋಡಿದರೆ ಅಲ್ಲಿ ಕೇಳಬೇಕಾ, ಜನರದ್ದೇ ರಾಶಿ, ಎಲ್ಲಿ ನೋಡಿದ್ರು ಜನ. ಏನೋ ಜಾತ್ರೆ ಅಲ್ಲ, ಅದಕ್ಕಿಂತ ಜಾಸ್ತಿ ಫೀಲ್ ಆಗ್ತಾಯಿತ್ತು. ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ತುಂಬ ಶಾಪ್ಗಳು, ಎಲ್ಲಿ ನೋಡಿದ್ರನ ಶಾಪ್. ಆಮೇಲೆ ನನಗೆ ಅಲ್ಲಿ ಅರ್ಧ ದೂರಿಗೆ ಬಂದು ಸಾಕಾಗಕ್ಕೆ ಸ್ಟಾರ್ಟ್ ಆಯಿತು. ಏನಾದರೂ ಕುಡಿಬೇಕಂತ ಕುಡಿದ್ವಿ. ಅಲ್ಲಿಂದ ಹೊರಟಿದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಪಾಟೆಲ್ಲ ಇಟ್ಕೊಂಡಿದ್ರು. ನಾವು ಮುಂದೆ ಬರ್ತಾ ಬಾಯ್ಸ್ ಇದೆಲ್ಲ ಶರ್ಟ್ ಶಾಪ್ಗಳೆಲ್ಲ ಇದ್ದು, ಎಲ್ಲ ಕಡಿಮೆ ರೇಟಿಗೆ ಸೇಲ್ ಮಾಡ್ತಾಯಿದ್ರು. ಅಲ್ಲಿಂದ ಜನರ ರಾಶಿನಲ್ಲಿ ನಾವು ತೂರ್ಕೊಂಡು ಮುಂದೆ ಬಂದ್ವಿ. ಸ್ವಲ್ಪ ಮನೆಗೆ ಬೇಕಾಗುವ ಐಟಮ್ಸ್ ಎಲ್ಲ ಅಲ್ಲಿತ್ತು. ಆಮೇಲೆ ರೋಡ್ ಸೈಡಲ್ಲಿ ಕಾಸ್ಮೆಟಿಕ್ಸ್ಗಳು, ಅದೆಲ್ಲ ಯೂಸ್ ಮಾಡಿದರೆ ಫೇಸ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅನಿಸ್ತು ನನಗೆ. ಆಮೇಲೆ ಮ್ಯಾಪ್ ಹಾಕ್ಕೊಂಡು ನಮ್ಮ ಮೇಡಮ್ ಅವ್ರದ್ದು ಸಾರಿ ಪರ್ಚೇಸ್ ಮಾಡೋಕ್ಕೆ ಸಾರಿ ಶಾಪ್ ಹುಡುಕಿದ್ವಿ. ಹಬ್ಬಾ, ಎಷ್ಟು ಅಂಗಡಿ ಹೋದ್ಲು ಅಂತ ಹೇಳ್ತೀರಾ, ನನಗಂತೂ ಸಾಕಾಗಿ ಲಾಸ್ಟಿಗೆ ಅವಳು ನೋಡಿ ಸಾರಿನೆಲ್ಲ ಚೆನ್ನಾಗಿದೆ ಅನ್ನೋಕ್ಕೆ ಶುರು ಮಾಡಿದೆ. ಆಮೇಲೆ ಅಲ್ಲೂ ಆಗಿಲ್ಲ. ಅಲ್ಲಿಂದ ಮತ್ತೆ ಆ ಜನರು ರಾಶಿಲ್ಲೇ ತೂರ್ಕೊಂಡು ಶಾಪೆಲ್ಲ ಸರ್ಚ್ ಮಾಡಿಕೊಂಡು ಫೈನಲಿ ಯಾವುದೊಂದು ಗಲ್ಲಿಲಿ ಹೊರಟ್ವಿ. ಆ ಗಲ್ಲಿ ನೋಡಿದ್ರೇ ಭಯ. ಅಪ್ಪ, ಅಲ್ಲಿ ಶಾಪ್ ಇದೆ ಅಂತ ಅನ್ಸಲ್ಲ. ಜನರು ನೋಡಿದವ್ರನ್ನೆಲ್ಲ ಹಳೇ ಮೂವಿ ರೌಡಿಗಳ ಥರ ನಮ್ಗೆ ಕಾಣಿಸ್ತಾ ಇದ್ರು. ಏನೋ ಹೋದ್ವಿ, ಬಟ್ ಇನ್ಸ್ಟಾಗ್ರಾಮಲ್ಲಿ ಬಂದಿತ್ತಂತೆ. ಬಟ್ ನಾವು ಅಲ್ಲಿ ಹೋದ್ವಿ, ಬಟ್ ನಮ್ಮ ರೇಟಿಗೆ ಅವ್ರ ಹತ್ರ ಸಾರಿ ಇರಲಿಲ್ಲ. ಆಮೇಲೆ ಅಲ್ಲಿಂದ ಮತ್ತೊಂದು ಶಾಪಲ್ಲಿ ನಾನು ಹೋದವಳೆ ಆರಾಮಾಗಿ ಕೂತ್ಕೊಬಿಟ್ಟೆ. ಏನಕ್ಕಂತ ಹೇಳಿದ್ರೆ ನನಗೆ ಫುಲ್ ಸಾಕಾಗಿತ್ತಾಯ್ತಾ. ಅಲ್ಲೆಲ್ಲ ಆಂಟಿ ಎಲ್ಲ ಸಾರಿ ನೋಡ್ತಾಯಿದ್ರು, ನಾನು ನೋಡ್ತಾ ಕೂತ್ಕೊಂಡೆ. ಆಮೇಲೆ ಬೇರೆ ಶಾಪ್ ನಂಗಲ್ಲಿ ಕೇರಳ ಸಾರಿ ನೋಡಿದೆ, ಬಟ್ ಇಷ್ಟ ಆಯಿತು. ಬಟ್ ನನ್ನ ಹತ್ರ ಕೇರಳ ಸಾರಿ ಇದೆ, ಬಟ್ ಆದರೂ ನನಗೆ ಕೇರಳ ಸಾರಿನೇ ಇಷ್ಟ. ನನಗೆ ಅವರು ಹಿಂಗೆ ನೋಡ್ತಾನೆ ಒಂದು ರಾಶಿ ಸಾರೀಸ್ನ ಹಾಕಿದ್ರು. ನನಗೆ ಕಾಟನ್ ಸಾರಿ ಬೇಕು, ಕಾಟನ್ ಸಾರಿ ಕೊಡಿ ಅಂದರೆ ನಿಮಗೆ ಅಜ್ಜಿ ಸಾರಿ ಬೇಕಾ ಅಂತ ಅವರು. ಏನು ಲಾಸ್ಟಿಗೆ ನಾನು ಕಾಟನ್ ಸಾರಿನೇ ಇಷ್ಟ ಅಲ್ವಾ, ಸೊ ನಾನು ಕಾಟನ್ ಸಾರಿ ತೊಗೊಂಡೆ ಆ ಶಾಪಲ್ಲಿ. ಇಲ್ಲೆಲ್ಲ ನಿಂತ್ಕೊಂಡಿವಿ. ಸ್ವಲ್ಪ ಟಯರ್ಡ್ ಆಗಿಬಿಟ್ಟು ನನಗೆ ತಿರ್ಗೋಕ್ಕಾಗ್ತಾ ಇರಲಿಲ್ಲ. ಸೊ ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ಆಮೇಲೆ ಮತ್ತೊಂದು ಶಾಪಿಗೆ ಬಂದ್ವಿ. ಅಲ್ಲಿ ನಮ್ಮ ಕಾವ್ಯಗೆ ಸಾರಿ ತೊಗೊಳ್ಳೋಣ ಅಂತ ಬಂದ್ವಿ. ಆಮೇಲೆ ನಾನು ಇವಾಗ ಒಂದು ತೋರಿಸ್ತಾ ಇದ್ದೀನಲ್ವ, ಈ ಸಾರಿನ ಫಸ್ಟ್ ಹೋದವರೇ ತೆಗ್ದಿದ್ವಿ, ಲಾಸ್ಟಿಗೆ ಅದೇ ತಗೊಂಡ್ವಿ. ಟೋಟಲಿ 4 ಸಾರೀಸ್ನ ನಾವು ತಗೊಂಡ್ವಿ. ಅವರು ನಾರ್ಮಲ್ ಅಂದರೆ ತುಂಬ ಕಡಿಮೆನೂ ಏನು ಮಾಡಿಲ್ಲ, ಸಾರೀಸ್ ಕೊಟ್ಟರು.
ಗುಡ್ ನ್ಯೂಸ್ ಏನು ಗೊತ್ತಾ, ಇವರಿಗೆ GST ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಲ್ಲ. ಗುರು 150 ರೂಪಾಯಿನ 200 ರೂಪಾಯಿ ಹಾಕಿದ್ದಾನೆ, ಲೆಕ್ಕ ಬರಲ್ಲ ಗುರು ಅಂತ ಹೇಳಿಬಿಟ್ಟು ಅವನ ಹತ್ರ ಮಾತಾಡ್ಕೊಂಡು ಡಿಸ್ಕಸ್ ಮಾಡಿ ಬಿಲ್ನೆಲ್ಲ ಚೆಕ್ ಮಾಡಿ ಕಡಿಮೆ ಮಾಡಿ ಫೈನಲಿ ನೋಡಿ ನಮ್ಮ ಕಾವ್ಯ ಅವ್ರ ಮುಖ ಪೇ ಮಾಡಿಕೊಂಡು ಫುಲ್ ಉಸಿರು ಕಟ್ಕೊಂಡು ನಿಂತಿದ್ದಾರೆ. ಏನಕ್ಕಂದರೆ ಅಷ್ಟು ಆಗಿದೆ ಗುರು ಬಿಲ್ಲು. ಏನು ಮಾಡೋದು? ಆಮೇಲೆ ಇರಲಿ, ತಗೊಂಡ್ರ ಮೇಲೆ ತಗೊಳ್ಳೇಬೇಕಲ್ವ ಅಂತ ಒಂದು 3-4 ಸಾರಿನ ತಗೊಂಡು ಅವನ ಹತ್ರ ಡಿಸ್ಕಸ್ ಮಾಡಿ ಅವನು ಕಡಿಮೆ ಮಾಡಲ್ಲ ಅನ್ನೋದು, ನಾವು ಕಡಿಮೆ ಮಾಡು ಅನ್ನೋದು. 100 ರೂಪಾಯಿ ಬಿಟ್ಟಿಲ್ಲ ಗುರು, 100 ರೂಪಾಯಿ ಕಡಿಮೆ ಮಾಡಿಲ್ಲ ಅಂತ ಅವನಿಗೆ ಒಂದು ಸ್ವಲ್ಪ ಬೈಕೊಂಡು ಆಚೆ ಸಾರಿನೇ ಬೇಡ ಅಂತ ನಿಂತ್ಕೊಂಡ್ವಿ. ಆದರೆ ಏನು ಮಾಡೋದು, ಮನ್ಸು ಕೇಳಬೇಕಲ್ಲ. ಲಾಸ್ಟಿಗೆ ನಾನು 1 ಸಾರಿ ತಗೊಂಡೆ, ಕಾವ್ಯ 3 ಸಾರಿ ತಗೊಂಡು ಆ ಅಂಗಡಿಯಿಂದ ಹೊರಗೆ ಬಂದ್ವಿ. ನಾನು ಏನಕ್ಕೆ ಹೋಗಿದ್ದೆ ಹೇಳಿ, ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಶಾರ್ಟ್ ಟಾಪ್ ಬೇಕು ನನಗೆ, ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ. ಸೊ ಇಲ್ಲಿ ಬಂದು ರೋಡ್ ಸೈಡಲ್ಲಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಅವರು, ಬಟ್ ನಿಂತ್ಕೊಂಡು ನಾನು ಅಲ್ಲಿ ನೋಡಿದೆ. ಬಟ್ ಕ್ವಾಲಿಟಿ ಏನೂ ಚೆನ್ನಾಗಿರಲಿಲ್ಲ. ನನ್ನ ಟಾಪೇ ಚೆನ್ನಾಗಿದೆ, 300 250 350 ಕೊಟ್ಟರೆ ಬೇಜಾರಿಲ್ಲ ಅಂದ್ಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿ. ಬಟ್ ಎದುರುಗಡೆ ಒಂದು ಚಿಕ್ಕ ಅಂಕಲ್ಲು ಸಣ್ಣ ಬಾಕ್ಸ್ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು. ಅವ್ರು ನಿಂತಿದ್ದು ನೋಡಿ ಬೇಜಾರಾಗಿನೇ ನಾವು ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಕಾವ್ಯ, ಅಂಕಿತಾ, ರಕ್ಷಿತಾ ಎಲ್ಲ ತಗೊಂಡು ನಾವು ಆಮೇಲೆ ಆರಾಮಾಗಿ ಮನೆ ಕಡೆ ಹೊರಟ್ವಿ. ಇದು ಇವತ್ತಿನ ಲಾಗ್ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.